ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೌಸ್ ಆಫ್ ಟೇಸ್ಟ್. ಡೈಲಿ ಅಮ್ಮ ಮಗಳು ಕಿಚನಲ್ಲಿ ಏನೋ ಒಂದು ಮಾಡ್ತಾನೆ ಇರ್ತೀರ. ಇವತ್ತು ನಾನು ನನ್ನ ಕೈ ರುಚಿನ ತೋರಿಸೇ ಬಿಡ್ತೀನಿ ಅಂತ ನಮ್ಮಪ್ಪ ಅವ್ರ ಫೇವ್ರೆಟ್ ಗಸಗಸೆ ಪಾಯಸನ ಮಾಡೋಕ್ಕೆ ಕಿಚನ್ಗೆ ಬಂದಿದ್ದಾರೆ. ಸೊ ನನಗೂ ಅನ್ನಿಸ್ತು ನಾನು ಯಾಕೆ ಅವ್ರ ಕೈ ರುಚಿನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬಾರ್ದು ಅಂತ. ಹಾಗಾದರೆ ಅವ್ರ ಸ್ಟೈಲಲ್ಲಿ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಪಾಯಸಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಹಾಲು, ಗಸಗಸೆ, ಕೊಬ್ಬರಿ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಮತ್ತು ತುಪ್ಪ. ಮತ್ತು ಇನ್ಯಾಕೆ ತಡ, ರುಚಿಯಾದ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲೆಗೆ ಗಸಗಸೆನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳೋಕೆ ಹೋದರೆ ಗಸಗಸೆ ಸೀದೋಗುತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ಸೈಡಿಗೆ ತೆಕ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ನೆಕ್ಸ್ಟ್ ಅದೇ ಬಾಣಲಿಗೆ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀವಿ. ನೀವು ಹಸಿ ಕೊಬ್ಬರಿ ಆದರೂ ತೊಗೋಬೋದು ಅಥವಾ ಒಣ ಕೊಬ್ಬರಿ ಆದರೂ ತೊಗೋಬೋದು. ಕೊಬ್ಬರಿಯಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಈಗ ಮತ್ತದೇ ಬಾಣಲಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದಕ್ಕೊಂಚೂರು ಗೋಡಂಬಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಆಗಬೇಕು. ಇದಕ್ಕೆ ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತಿರೋ, ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟೇ ರುಚಿಯಾಗಿ ಬರುತ್ತೆ. ಗೋಡಂಬಿ ಫ್ರೈ ಆಗ್ತಿದ್ದಂಗೆ ಇದಕ್ಕೊಂಚೂರು ಒಣ ದ್ರಾಕ್ಷಿನ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿ ಏನು ಸಖತ್ತಾಗಿ ಕಾಣ್ತಿದೆ ಅಲ್ವಾ? ಮನೆ ತುಂಬ ಇದ್ರದೇ ಪರಿಮಳ. ಈಗ ತಣ್ಣಗಾಗಿರೋ ಗಸಗಸೆ ಮತ್ತು ಒಣ ಕೊಬ್ಬರಿನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಹಾಗೆ ತರಿಯಾಗಿ ರುಬ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಜಾರ್ ತೆಗಿತಿದ್ದಂಗೆ ಗಸಗಸೆ ಘಮ ಏನು ಚೆನ್ನಾಗಿ ಬರ್ತಿದೆ ಅಂತೀರಾ? ಈಗ ಒಂದು ಪಾತ್ರೆಯಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊಬಿಡೋಣ. ನಾವಿಲ್ಲಿ 2 ದೊಡ್ಡ ಲೋಟದಷ್ಟು ಹಾಲನ್ನು ತಗೋತಾ ಇದ್ದೀವಿ. 2 ದೊಡ್ಡ ಲೋಟದಷ್ಟು ಹಾಲಿಗೆ 2 ಲೋಟದಷ್ಟು ನೀರನ್ನು ಹಾಕ್ಕೋತಾ ಇದ್ದೀವಿ. ಹಾಲು ಮತ್ತು ನೀರು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಈಗ ನೋಡಿ ಸ್ನೇಹಿತರೆ, ಹಾಲು ಚೆನ್ನಾಗಿ ಕುದ್ದು ಉಕ್ಕಿ ಬರ್ತಿದೆ. ಇದೇ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಗಸಗಸೆ ಮತ್ತು ಕೊಬ್ಬರಿ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಕೈ ಬಿಡದೆ ಗಂಟಾಗದೆ ಇರೋ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಪ್ರತಿ 5 ನಿಮಿಷಕ್ಕೆ ಒಂದ್ಸತಿ ಈ ಥರ ತಿರುಗಿಸ್ಕೊತಾ ಇರೋಣ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಯಕ್ಕೆ ಬಿಡೋಣ. ನೋಡಿ, ಪಾಯಸ ಕುದೀತಾ ಇರಬೇಕಾದ್ರೆ ಈ ಥರ ಸೈಡಲ್ಲಿ ಕೆನೆ ಕಟ್ತಾ ಇರುತ್ತೆ. ಇದನ್ನು ಆವಾಗ ಸೌಟಿಂದ ಈ ಥರ ತೆಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ಕೆನೆ ಕಟ್ಟಕ್ಕೆ ಬಿಟ್ಬಿಟ್ರೆ ಮತ್ತೆ ಪಾಯಸ ಗಂಟಾಗ್ಬಿಡುತ್ತೆ. ಚೆನ್ನಾಗಿ ಸೌಟಿಂದ ತೆಗೆದು ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡೋಣ. ಆಲ್ಮೋಸ್ಟ್ ನೋಡಿ, ಪಾಯಸ ರೆಡಿ ಆಗಿದೆ. ಇದ್ರ ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕು. ಕುದಿತಾ ಹಸಿ ವಾಸನೆನೂ ಹೋಗಿದೆ. ಮನೆಯೆಲ್ಲ ಆಲ್ರೆಡಿ ಘಮ ಅನ್ನಕ್ಕೆ ಸ್ಟಾರ್ಟ್ ಆಗಿದೆ. ಪಾಯಸದ ಕನ್ಸಿಸ್ಟೆನ್ಸಿ ಒಂಚೂರು ಅಡ್ಜಸ್ಟ್ ಆಗ್ತಿದ್ದಂಗೆ ಅದಕ್ಕೆ ಬೆಲ್ಲ ಹಾಕ್ಕೊಂಬಿಡೋಣ. ನಾವಿಲ್ಲಿ 100 ಗ್ರಾಮ್ ಗಸಗಸೆಗೆ ಅರ್ಧ kg ಬೆಲ್ಲನ ತಗೊಂಡಿದ್ದೀವಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ಈಗ ಆಲ್ಮೋಸ್ಟ್ ಒಂದು ಕುದಿ ಬರ್ತಿದ್ದಂಗೆ ಇದಕ್ಕೆ ಫ್ಲೇವರ್ಗೆ ಅಂತ ಒಂದು 3ರಿಂದ 4 ಏಲಕ್ಕಿನ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳೋಣ. ಏಲಕ್ಕಿ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೆಲ್ಲ ಕರಗಿ ಪಾಯಸ ಆಲ್ಮೋಸ್ಟ್ ಕುದಿ ಬಂದಿದೆ. ಹೀಗಿದಕ್ಕೆ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮಪ್ಪಗೆ ದ್ರಾಕ್ಷಿ ಗೋಡಂಬಿಲಿ ಹಾಕಿರೋ ತುಪ್ಪ ಸಾಕಾಗಿಲ್ವಂತೆ, ಅದಕ್ಕೆ ಇನ್ನೊಂಚೂರು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದಾರೆ. ನಮ್ಮಪ್ಪಗೆ ಸ್ವೀಟ್ ಐಟಮ್ಸಲ್ಲಂತೂ ತುಪ್ಪ ಮತ್ತು ಡ್ರೈ ಫ್ರೂಟ್ಸು ತುಂಬ ಇರಬೇಕು.
ನೋಡಿ, ಡ್ರೈ ಫ್ರೂಟ್ಸು, ತುಪ್ಪ, ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಪಾಯಸ ಘಮ ಘಮ ಅಂತ ಒಳ್ಳೆ ಟೆಕ್ಸ್ಚರಲ್ಲಿ ಏನು ಸಖತ್ತಾಗಿ ಕಾಣಿಸ್ತಿದೆ. ನೋಡೋಕೆ ಸಖತ್ತಾಗಿ ಕಾಣಿಸ್ತಿದ್ಯೋ, ಘಮನೂ ಅಷ್ಟೇ ಚೆನ್ನಾಗಿ ಬರ್ತಿದೆ. ನಮ್ಮ ಪಾಯಸ ರೆಡಿ ಆಗೇ ಬಿಡ್ತು. ಈಗ ಇದನ್ನು ಸರ್ವ್ ಮಾಡ್ಕೊಬಿಡೋಣ. ಬಿಸಿ ಬಿಸಿಯಾದ ರುಚಿಯಾದ ಗಸಗಸೆ ಪಾಯಸ ಸವಿಯಲು ಸಿದ್ಧ. ಹಾಗೆ ನೀವು ಈ ಪಾಯಸನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.